ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ಬಸವರಮಾನಂದ ಮಹಾಸ್ವಾಮೀಜಿ, ಪೀಠಾಧ್ಯಕ್ಷರು ಶ್ರೀ ವನಕಲ್ಲು ಮಲ್ಲೇಶ್ವರ ಮಹಾಸಂಸ್ಥಾನ ಮಠ. ದಯವಿಟ್ಟು ನಿಮ್ಮ ಆಶೀರ್ವಚನವನ್ನು ಹೇಳಬೇಕು. ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ. ಎಲ್ರಿಗೂ ಕೂಡ ಫೋಟೋಗೆ ಅವಕಾಶ ಕೊಡ್ತೀನಿ. ದಯವಿಟ್ಟು ಪ್ಲೀಸ್. ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಬಿತ್ತಹೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಮೇಡಮ್ ಆ ಮೈಕ್ ಕೊಡಿ. ಕರ್ನಾಟಕ ಮೀಡಿಯಾ ಕ್ಲಬ್ ಕರ್ನಾಟಕ ಭೂಷಣ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ, ಕನ್ನಡ ಸಾಂಸ್ಕೃತಿಕ ಹಬ್ಬ ವಿಶೇಷವಾಗಿರುವಂಥ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ, ಗಣ್ಯ ವ್ಯಕ್ತಿಗಳಾಗಿ, ಈ ಸಮಾಜಕ್ಕೆ ಒಂದು ಸಿಂಹ ಸ್ವಪ್ನವಾಗಿ ಕಾರ್ಯನಿರ್ವಹಿಸಿ ಹಲವು ಹುದ್ದೆಗಳನ್ನು ಅಲಂಕರಿಸುವುದರ ಮೂಲಕವಾಗಿ ನ್ಯಾಯಾಂಗದ ತುತ್ತ ತುದಿಯ ನಿವೃತ್ತ ನ್ಯಾಯಮೂರ್ತಿಯಾಗಿ, ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯಾಗಿ, ಮಾಜಿ ಲೋಕಾಯುಕ್ತರಾಗಿ ಈ ಸಮಾಜಕ್ಕೆ ಪ್ರಾಮಾಣಿಕವಾಗಿರಿ, ಬದ್ಧತೆಯಿಂದಿರಿ, ಇರುವುದರಲ್ಲಿ ತೃಪ್ತಿಪಟ್ಟು ತಮ್ಮ ಸಮಾಜ ಸೇವೆಯನ್ನು ಮಾಡಿ ಈ ಸಮಾಜಕ್ಕೆ ಆದರ್ಶ ಆಗಿ ಅಂತ ಈ 3 ಮಂತ್ರಗಳನ್ನು ನಿತ್ಯ ಪಠಿಸ್ತಾ ಇರುವ ಸಂತೋಷ್ ಹೆಗಡೆಯವರಿಗೆ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮದಲ್ಲಿ ಗೌರವ ಅಧ್ಯಕ್ಷರಾಗಿ ಕರ್ನಾಟಕ ಪ್ರೆಸ್ ಕ್ಲಬ್ ಗೌರವ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ಎಸ್ ರಾಮಸ್ವಾಮಿ ಅವರು ಹಿಂದುಳಿದ ವರ್ಗಗಳ ಕಮಿಷನ್ ಕಾರ್ಯನಿರ್ವಹಿಸಿ ಅಷ್ಟೇ ಅಲ್ಲ, ಅವರು ಪತ್ರಿಕೋದ್ಯಮದಲ್ಲಿ ಎಕನಾಮಿಕ್ಸ್ನಲ್ಲಿ MA ಮಾಡಿ ತಮ್ಮ ತುಂಬು ಜೀವನವನ್ನು ಸಮಾಜಕ್ಕೆ ಮುಡುಪಾಗಿಡೋದ್ರ ಮೂಲಕ ಸಮಾಜ ಸೇವೆಯನ್ನು ಮಾಡ್ತಾ ಇರುವಂತಹ ರಾಮಸ್ವಾಮಿ ಅವರಿಗೊಂದು ಸಲ ಜೋರಾಗಿ ಚಪ್ಪಳೆಯನ್ನು ತಟ್ಟಿ, ಈ ಕಾರ್ಯಕ್ರಮದಲ್ಲಿ ಭಾಳ ಖುಷಿ ಸಂತೋಷವನ್ನು ಕೊಡುವಂಥದ್ದು ರಮೇಶ್ SG ಅವರು ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ಪ್ರೆಸ್ ಕ್ಲಬ್ ಅಥವಾ ಕರ್ನಾಟಕ ಮೀಡಿಯಾ ಕ್ಲಬ್ಬಿನ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಿಮ್ಮನ್ನೆಲ್ಲರನ್ನ ಒಟ್ಟುಗೂಡಿಸಿ ಈ ಕರ್ನಾಟಕ ಭೂಷಣ ಪ್ರಶಸ್ತಿಯನ್ನು ನೀಡುವುದಕ್ಕೆ ಪ್ರಧಾನ ವ್ಯಕ್ತಿಗಳಾದಂಥವ್ರು ರಮೇಶ್ ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೊಂದು ಸಲ ಜೋರಾಗಿ ಚಪ್ಪಳೆಯನ್ನು ತಟ್ಟಿ, ಮತ್ತು ಅಧ್ಯಕ್ಷರಾಗಿರುವಂತಹ ದಯಾನಂದ್ರವರು ಅವ್ರು ಹೇಳ್ತಾ ಇದ್ರು ಗೌರವ ಅಧ್ಯಕ್ಷರು ಜಿಂಕೆ ಮರಿ ಸ್ವಾಮೀಜಿಯವರು ಅಂತ. ಯಾಕೆ ಅಂತಂದರೆ ಯಾರು ಆ್ಯಕ್ಟಿನೆಸ್ ಇರ್ತಾರೋ ಅವರು ಈ ಸಮಾಜದಲ್ಲಿ ಪ್ರೆಸೆಂಟ್ ಇರ್ತಾರೆ ಅನ್ನುವಂಥದ್ದು, ಅದಕ್ಕೆ ಸಾಕ್ಷಿಯಾಗಿದ್ದಾರೆ ದಯಾನಂದ್ರವರು. ಅವರಿಗೊಂದು ಸಲ ಜೋರಾಗಿ ಚಪ್ಪಳೆಯನ್ನು ತಟ್ಟಿ, ಈಗಾಗಲೇ ಮೇಡಮ್ನವರು ಮತ್ತು ಮುಖ್ಯಮಂತ್ರಿ ಚಂದ್ರವರು ನಿಮ್ಮನ್ನೆಲ್ಲರೂ ಉದ್ದೇಶಿಸಿ ಮಾತನಾಡಿ ಹೋಗಿರುವಂಥದ್ದು. ಆದರೆ ಪ್ರವಚನ ಕೇಳುವುದಕ್ಕೆ, ವಿಚಾರವನ್ನು ಕೇಳುವುದಕ್ಕೆ GS ಶಿವರುದ್ರಪ್ಪನವರು ಒಂದು ಮಾತು ಹೇಳರು, ನನಗೆ 100 ವ್ಯಕ್ತಿಗಳು ಬೇಡ, ಮೂಲೆಯಲ್ಲಿ 2 ಕಿವಿಗಳಿದ್ದರೆ ಸಾಕು, ನನ್ನ ಜೀವನ ಸಾರ್ಥಕ ಅನ್ನುವಂಥ ಮಾತನ್ನು ನಮ್ಮ GS ಶಿವರುದ್ರಪ್ಪನವರು ಒಂದು ಮಾತು ಹೇಳಿದ್ದು. ಅದಕ್ಕೆ ನೀವೊಂದು 4 ಜನ ಕಿವಿಗಳಿದ್ದೀರಲ್ಲ, ಅದು ಕವಿಗೆ ಸ್ಫೂರ್ತಿ ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತು ನಾನು 5 ಮಾತ್ರೆಗಳನ್ನು ತಂದಿದ್ದೆ. ಭ್ರಷ್ಟಾಚಾರ ನಿರ್ಮೂಲನೆಯನ್ನುಗೊಳಿಸುವುದಕ್ಕೆ 5 ಮಾತ್ರೆಗಳನ್ನು ತಂದಿದ್ದೆ. ಆ 5 ಮಾತ್ರೆಗಳನ್ನು ನಿಮ್ಮ ಮುಂದೆ ಹೇಳೋದು, ಮತ್ತೊಂದು ಕಾರ್ಯಕ್ರಮದಲ್ಲಿ ಹೇಳೋದು ಅನ್ನುವಂಥದ್ದು. ನಿಮ್ಮ ಮುಂದೆ ಹೇಳ, ಭ್ರಷ್ಟಾಚಾರ ನಿರ್ಮೂಲನೆಗೆ 5 ಮಾತ್ರೆಗಳು. 1ನೆಯ ಮಾತ್ರೆ ಏನಪ್ಪ ಅಂದರೆ, ಯಾರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗ್ತಾರೋ, ಸದಸ್ಯರಾಗ್ತಾರೋ, ಗ್ರಾಮ ಪಂಚಾಯಿತಿಗೆ ಸೇವೆಗೆ ಬರ್ತಾರೋ ಅವರಿಗೆ 1 ಕೋಟಿ ಮೇಲಿದ್ದರೆ ಅವರು ಅನರ್ಹರು ಅನ್ನುವಂಥದ್ದನ್ನು ಮಾಡಬೇಕು. ಅವರೇನಾದರೂ 1 ಕೋಟಿಗಿಂತ ಹೆಚ್ಚು ಅವರು ಅಧಿಕಾರದಲ್ಲಿದ್ದಾಗ ಅವರೇನಾದರೂ ಗಳಿಸಿದರೆ ಅವರ ಸದಸ್ಯತ್ವ ರದ್ದಾಗಬೇಕು ಅನ್ನುವಂಥದ್ದು ನನ್ನ ಸೂತ್ರ ಅನ್ನುವಂಥದ್ದು. ಅದೇ ಜಿಲ್ಲಾ ಪಂಚಾಯಿತಿಗೆ 3 ಕೋಟಿಗಿಂತ ಹೆಚ್ಚು ಹಣ ಹೊಂದಿದ್ರೆ ಆತ ಜಿಲ್ಲಾ ಪಂಚಾಯಿತಿ
ಎಲೆಕ್ಷನ್ ನಿಲ್ಲುವುದಕ್ಕೆ ಅನರ್ಹ ಅನ್ನುವಂಥದ್ದು. ನಮಗೆ ಬೇಕಾಗಿರೋದು ಸೇವೆ ಮಾಡುವಂಥವರೇ ಹೊರತು ಸೇವನೆ ಮಾಡುವವರಲ್ಲ ಅನ್ನುವಂಥದ್ದು. 3 ಕೋಟಿಗಿಂತ ಹೆಚ್ಚು ಅವನ ಸಂಪತ್ತಿತ್ತು ಅಂದರೆ ಆತ ಜಿಲ್ಲಾ ಪಂಚಾಯಿತಿ ನಿಲ್ಲೋದಕ್ಕೆ ಬರೋದಿಲ್ಲ, ಅಂಥವನ ಅನರ್ಹ ಅನ್ನುವಂಥದ್ದನ್ನು ಶಾಸನ ಮಾಡಬೇಕಾಗಿದೆ ಅನ್ನುವಂಥದ್ದು. MLAಗೆ ನಿಲ್ಲಬೇಕು ಅಂತಂದರೆ ಆತ 10 ಕೋಟಿ ಮೇಲ್ಪಟ್ಟು ಅವನ ಹತ್ರ ಆರ್ಥಿಕ ಸಂಪತ್ತು ಸಂಗ್ರಹ ಆಗಿದ್ದರೆ ಆತ MLAಗೆ ಅರ್ಹನಲ್ಲ. 10 ಕೋಟಿಗಿಂತ ಆತ ಅಧಿಕಾರದಲ್ಲಿದ್ದಾಗ ಜಾಸ್ತಿ ಸಂಪತ್ತನ್ನು ಸಂಗ್ರಹಿಸಿದರೆ ಆತನ ಸದಸ್ಯತ್ವ ರದ್ದಾಗುವಂಥ ಕಾನೂನು ಶಾಸನ ಈ ಭೂಮಿಯಲ್ಲಿ ಆಗಬೇಕು, ಈ ನಾಡಿನಲ್ಲಿ ಆಗಬೇಕು ಅನ್ನುವಂಥದ್ದು. ಆದರೆ 25 ಕೋಟಿಗಿಂತ ಅಧಿಕವಾಗಿದ್ದರೆ ಆತ ಏನಾಗೋಕ್ಕೆ ಸಾಧ್ಯ ಇಲ್ಲ, MP ಆಗೋಕ್ಕೆ ಸಾಧ್ಯ ಇಲ್ಲ. ಅದರ ಒಳಗಡೆ ಇದ್ದರೆ ಮಾತ್ರ ಆತನನ್ನು ಏನು ಮಾಡಬೇಕು, ಸದಸ್ಯನಾಗಿ ಆಯ್ಕೆ ಮಾಡಬೇಕು, ಅಂತಹ ಶಾಸನ ಆಗಬೇಕು. ಇದು ಎಲ್ಲರಿಗೂ ಸಹ ಆರ್ಥಿಕ ಮಾನದಂಡ ಬಂದಾಗ ಮಾತ್ರ ಈ ಭ್ರಷ್ಟಾಚಾರವನ್ನು ಹೋಗಲಾಡಿಸುವುದಕ್ಕೆ ಸಾಧ್ಯ ಅನ್ನುವಂಥದ್ದು. ಆದರೆ ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಧನದಾಹಿಗಳು ಭಾಳ ಇದ್ದಾರೆ ಅನ್ನುವಂಥದ್ದು. ಯಾರು ಆರ್ಥಿಕ ಹಣದ ಮೇಲೆ ಬಿಸಿಲು ಕುದುರೆಯನ್ನು ಏರಿಕೊಂಡು ಹೋಗ್ತಾರೋ ಅವರಿಗೆ ಮನಃಶಾಂತಿ ಇರೋದಿಲ್ಲ, ಸಮಾಧಾನ ಇರೋದಿಲ್ಲ, ಅವರಿಗೆ ಯಾವಾಗಲೂ ಸಹ ಧನದಾಹಿ ಆಗಿರ್ತಾರೆ ಅನ್ನುವಂಥದ್ದು. ಇವತ್ತು ಕಾವೇರಿಯಿಂದ ಗೋದಾವರಿಗೆ ಇದ್ದ ನಾಡು ಕನ್ನಡ ನಾಡು. ಇಂತಹ ನಾಡಿನಲ್ಲಿ ಇವತ್ತು ಏನಾಗಿದೆ ಅಂದರೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅನ್ನುವಂಥದ್ದು. ಅಂತಹ ಭ್ರಷ್ಟಾಚಾರವನ್ನು ನಿಲ್ಲಿಸಬೇಕು ಅಂತಂದರೆ ನಾವು ಸಹ ಪ್ರಾಮಾಣಿಕರಾಗಿ ಭ್ರಷ್ಟದಿಂದ ಬಂದಂಥ ಹಣವನ್ನು ಸ್ವೀಕರಿಸದಂತಿರಬೇಕು. ನಿನ್ನ ಬೆವರಿನ ಶ್ರಮದ ಫಲವೋ ಬೇರೆಯವರ ಬೆವರಿನ ಶ್ರಮದ ಫಲವೋ ಅನ್ನುವಂಥದ್ದನ್ನು ನಾವು ಪರೀಕ್ಷೆ ಮಾಡಬೇಕಾಗಿರುವಂಥದ್ದು. ಅದಕ್ಕೆ ಒಬ್ಬ ಕವಿ ಹೇಳ್ತಾನೆ, ಬುದ್ಧನಾಗಬೇಕು ಎಂದು ಮಧ್ಯರಾತ್ರಿಯಲ್ಲಿ ಎದ್ದೆ, ಬುದ್ಧನಾಗುವುದರೊಳಗೆ ವೃದ್ಧನಾಗಿ ಬಿಟ್ಟೆ ಎನ್ನುವಂಥದ್ದು. ಇವತ್ತು ನಮ್ಮ ಬದುಕಿನಲ್ಲಿ ಯಾರು ಏನಾಗಬೇಕು, ಏನು ಸಾರಬೇಕು ಅಂತ ಹೊರಟಿರ್ತಾರೋ ಅದನ್ನು ಸಾರೋದ್ರೊಳಗಡೆ ಆತನೇ ವೃದ್ಧನಾಗಿ ಬಿಡ್ತಾನೆ. ಬುದ್ಧನಾಗಬೇಕು ಎಂದು ಮಧ್ಯರಾತ್ರಿಯಲ್ಲಿ ಎದ್ದೆ, ಬುದ್ಧನಾಗುವುದರೊಳಗೆ ವೃದ್ಧನಾಗಿ ಬಿಟ್ಟೆ. ನಮ್ಮ ಬದುಕಿನಲ್ಲಿ ಸತ್ಯವನ್ನು ಕಂಡುಕೊಳ್ಳೋದ್ರೊಳಗೆ ನಾವು ಕಮರಿ ಹೋಗ್ತೀವಿ ಅನ್ನುವಂಥದ್ದು. ಆದರೆ ನೀವೆಲ್ಲರೂ ಪಟ್ಟಿರುವ ಶ್ರಮ, ನೀವು ಮಾಡಿದ ಸಮಾಜ ಸೇವೆಯನ್ನು ಗುರುತಿಸಿ ಇವತ್ತು ಕರ್ನಾಟಕ ಮೀಡಿಯಾ ಕ್ಲಬ್ಬು ನಿಮಗೆ ಗೌರವಯುತವಾಗಿ ಒಂದು ಗೌರವವನ್ನು ಕೊಡೋದ್ರ ಮೂಲಕವಾಗಿ ನಿಮ್ಮ ಜವಾಬ್ದಾರಿಯನ್ನು 100 ಮಡಿ ಮಾಡಿದೆ ಅನ್ನುವಂಥದ್ದು. ನಾಳೆಯಿಂದ ನೀವು ಇವತ್ತು ಕರ್ನಾಟಕ ಭೂಷಣ ಅಂತ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದೀರಿ. ನಿಮಗೆ ಒಂದು ಗೌರವ ಇರಬೇಕು. ನಾನು ಇನ್ನು ಮುಂದೆ ಭ್ರಷ್ಟಾಚಾರ ಮಾಡೋದಿಲ್ಲ, ಮೋಸ ಮಾಡೋದಿಲ್ಲ, ವಂಚನೆ ಮಾಡೋದಿಲ್ಲ, ಇನ್ನೊಬ್ಬರಿಗೆ ತಂತ್ರಗಾರಿಕೆ ಮಾಡೋದಿಲ್ಲ, ಅದಕ್ಕಿಂತ ಹೆಚ್ಚು ಹೊಟ್ಟೆ ಕಿಚ್ಚೆಯನ್ನು ನಾನು ಪಡೋದಿಲ್ಲ ಅಂತ ಇವತ್ತು ನೀವೆಲ್ಲ ಪ್ರಶಸ್ತಿ ಪುರಸ್ಕೃತರು ಸಂಕಲ್ಪವನ್ನು ಮಾಡಬೇಕಾಗಿದೆ. ಇರುವ ಭಾಗ್ಯವನ್ನೆನೆದು ಬಾರದೆಂಬುವುದ ಬಿಡು, ಅರುಷ್ಯಕ್ಕಿದೆ ದಾರಿ ಅನ್ನುವಂಥದ್ದು. ಎಲ್ಲ ಪ್ರಶಸ್ತಿ ಪುರಸ್ಕೃತರಲ್ಲಿ ಒಂದು ಖುಷಿ ಸಂತೋಷ ಬರಬೇಕು. ಏನಪ್ಪ ಅಂದರೆ ನಾನಿವತ್ತು ಕರ್ನಾಟಕ ಭೂಷಣ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದೀನಿ. ಇನ್ನು ಮುಂದೆ ನನ್ನ ಅವಗುಣಗಳನ್ನು ನಾನು ತಿದ್ಕೊಳ್ತೀನಿ. ಆವ ವಿದ್ಯೆ ಕಲಿತಡೇನೋ ಸಾವ ವಿದ್ಯೆ ಬೆನ್ನ ಬಿಡದನಕ್ಕ. ಎಂಥ ವಿದ್ಯೆ ಕಲ್ತಿರೋ ಆದರೆ ಸಾವಿನ ವಿದ್ಯೆ ಅನ್ನುವಂಥದ್ದು ನಮ್ಮನ್ನು ಬಿಡೋದಿಲ್ಲ. ಅದಕ್ಕೆ ಇರುವಷ್ಟು ಹೊತ್ತು ಇವತ್ತು ನಾವೆಲ್ಲರೂ ದೀಪ ಹಚ್ಚಿದ್ವಿ. GH ಶಿವರುದ್ರಪ್ಪ ಒಂದು ಮಾತು ಹೇಳುವಂಥದ್ದು, ಪಣತೆ ಹಚ್ಚುತ್ತೇನೆ ನಾನು ಕತ್ತಲೆಯನ್ನು ಗೆದ್ದು ನಿಲ್ಲುತ್ತೇನೆಂಬ ಜಿಂದಿನಿಂದಲ್ಲ. ಲೆಕ್ಕವೇ ಇಲ್ಲದ ಎಷ್ಟೋ ದೀಪಾವಳಿಯ ಹಡಗುಗಳು ಇಲ್ಲಿ ಕರಗಿ ಮುಳುಗಿರುವಾಗ ನಾನಚ್ಚುವ ಪಣತೆ ಶಾಶ್ವತವೆಂಬ ಭ್ರಾಂತಿ ನನಗಿಲ್ಲ. ಇರುವಷ್ಟು ಹೊತ್ತು ನಿಮ್ಮ ಮುಖ ನಾವು, ನಮ್ಮ ಮುಖ ನೀವು ನೋಡುವ ಒಂದೇ ಒಂದು ಆಸೆಯಿಂದ ಈ ಪಣತೆ ಹಚ್ಚಿದ್ದೇವೆ. ಪಣತೆ ಹಾರಿದ ಮೇಲೆ ನೀವು ಯಾರು ಮತ್ತು ನಾವು ಯಾರು? ಇವತ್ತು ಈ ಪಣತೆ ಈ ಕಾರ್ಯಕ್ರಮವನ್ನು ಮಾಡಿರೋದೇನಪ್ಪ ಅಂದರೆ ನಿಮ್ಮ ಮುಖ ನಾವು, ನಮ್ಮ ಮುಖ ನೀವು ನೋಡುವ ಒಂದೇ ಒಂದು ಆಸೆಯಿಂದ ಈ ಪಣತೆ ಹಚ್ಚಿರುವಂಥದ್ದು. ಈ ಕಾರ್ಯಕ್ರಮ ಮುಗಿದ ಮೇಲೆ ನೀವು ಯಾರು ಮತ್ತು ನಾವು ಯಾರು? ಆದರೆ ಈ ಭಗವಂತನ, ಈ ಸೃಷ್ಟಿಕರ್ತನ ಈ ಒಂದು ಭೂಮಂಡದಲ್ಲಿ ಮತ್ಯ ಲೋಕದೊಳಗಡೆ
ನಾವೆಲ್ಲರೂ ಬಂದಿದ್ದೇವೆ, ಅವರವರ ಪಾತ್ರವನ್ನು ಮಾಡಿ ಹೋಗುತ್ತಿದ್ದೇವೆ. ಆದರೆ ನಿಮ್ಮ ಹೆಜ್ಜೆ ಗುರುತು ಈ ಸಮಾಜದಲ್ಲಿ ಮೂಡಬೇಕು ಅಂದರೆ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ ಯಾರು ಬಯಸ್ತಿರೋ ಅವರ ಹೆಜ್ಜೆ ಗುರುತು ಮಾತ್ರ ಈ ಸಮಾಜದಲ್ಲಿ ಮೂಡ್ತವೆ ಅನ್ನುವಂಥದ್ದು. ಅಂಥ ಹೆಜ್ಜೆ ಗುರುತಿಗೆ ನೀವೆಲ್ಲರೂ ಅಣಿಯಾಗಿದ್ದೀರಿ, ನೀವೆಲ್ಲರೂ ಸಜ್ಜಾಗಿದ್ದೀರಿ ಅನ್ನುವಂಥದ್ದನ್ನು ಕರ್ನಾಟಕ ಮೀಡಿಯಾ ಕ್ಲಬ್ ಗುರುತಿಸಿದೆ, ನಿಮಗೆ ಗೌರವಿಸಿದೆ. ಅವರ ಒಂದು ಗೌರವವನ್ನು ನೀವು ತೆಗೆದುಕೊಂಡು ಗಟ್ಟಿಯಾಗಿ ನಿಮ್ಮ ಹೆಜ್ಜೆಗಳನ್ನು ಈ ಸಮಾಜದಲ್ಲಿ ಮೂಡಿಸ್ತಾ ಹೋಗಬೇಕು. ಇವತ್ತು ನಿಮಗೆ ಕೊಟ್ಟಂಥ ಈ ಪ್ರಶಸ್ತಿ ಹೆಚ್ಚು ಜವಾಬ್ದಾರಿ ವ್ಯಕ್ತಿಗಳನ್ನಾಗಿ ಮಾಡಿದೆ. ಯಾಕೆ ಪ್ರಶಸ್ತಿ ಕೊಡ್ತಾರೆ ಅಂತಂದರೆ ಅದನ್ನು ಮನೆಯಲ್ಲಿಡೋದಕ್ಕಲ್ಲ, ನಿಮ್ಮ ಜವಾಬ್ದಾರಿಗಳನ್ನು ಹೆಚ್ಚು ಮಾಡುವುದಕ್ಕೋಸ್ಕರ, ನಿಮ್ಮ ಜೀವನದ ಶೈಲಿಯನ್ನು ಬದಲಾಯಿಸುವುದಕ್ಕೋಸ್ಕರ. ಇವತ್ತು ಯಾವ್ಯಾವುದೋ ನಾಡಿನಿಂದ ಯಾವುದೇ ಜಾತಿ ಮತ ಪಂಥಗಳ ಭೇದವಿಲ್ಲದೆ ಸರ್ವ ಜನಾಂಗದ ವ್ಯಕ್ತಿಗಳನ್ನು ಗುರುತಿಸಿ, ನಾನಿಲ್ಲೆಲ್ಲರನ್ನು ನೋಡ್ತಾ ಇದ್ದೆ, ಸರ್ವ ಕ್ಷೇತ್ರಗಳನ್ನು ಗುರುತಿಸಿ ನಿಮ್ಮನ್ನೆಲ್ಲವನ್ನು ಕಲೆ ಕೈಬೀಸಿ ಕರೆಯುತ್ತದೆ, ಆದರೆ ಕೆಲವರನ್ನು ಮಾತ್ರ ಆರಿಸಿಕೊಳ್ಳುತ್ತದೆ ಅನ್ನುವಂಥದ್ದು. ನೀವು ಗಟ್ಟಿ ಬೀಜ ಆಗಿದ್ದೀರಿ. ಈ ಸಮಾಜದಲ್ಲಿ ಒಂದು ದೊಡ್ಡ ಇತಿಹಾಸವನ್ನು ಬರಿಬೇಕು ಅಂದರೆ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಇತಿಹಾಸವನ್ನು ತಿಳಿಯದವರು ಇತಿಹಾಸವನ್ನು ಸೃಷ್ಟಿಸಲಾರ ಅಂತ. ಯಾರು ಇತಿಹಾಸವನ್ನು ತಿಳ್ಕೊಂಡಿರ್ತೀರೋ ಅವರು ಮಾತ್ರ ಈ ಜಗತ್ತಿನ ಇತಿಹಾಸವನ್ನು ಬರೀತಾರೆ ಅನ್ನುವಂಥದ್ದು. ನೀವು ಯಾವ್ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದೀರೋ ಆಯಾಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ಓದಿ, ಅವರ ಬಗ್ಗೆ ಅವರ ಜೀವನದ ಶೈಲಿಯಂತೆ ನೀವು ಸಹ ಅನುಸರಿಸುವುದಕ್ಕೋಗಿ ನೀವೊಬ್ಬ ಇತಿಹಾಸಕಾರನಾಗ್ತೀಯಾ, ನೀನೊಬ್ಬ ಇತಿಹಾಸದಲ್ಲಿ ಉಳಿತೀಯಾ ಅನ್ನುವಂಥದ್ದು. ನಾನು ಲಾ ಮಾಡುವಂಥ ಸಂದರ್ಭದಲ್ಲಿ ಆ ಕೇಸ್ ಲಾಸ್ಗಳನ್ನೆಲ್ಲ ನೋಡ್ತಾ ಇದ್ದೆ. ನಾನು ಯಾಕೆ ಲಾ ಮಾಡಬೇಕು ಅಂತ ಅನ್ನಿಸ್ತು ಅಂದರೆ, ಎಲ್ಲರೂ ಕೋರ್ಟ್ ಕಚೇರಿಗೆ ಹೋಗ್ತಾರೆ, ಆದರೆ ನಮ್ಮ ಮಠದಲ್ಲೇ ಧಾರ್ಮಿಕ ನ್ಯಾಯಾಲಯವನ್ನು ಮಾಡಿ ₹1 ದುಡ್ಡಿಲ್ಲದೆ ರೈತರಿಗೆ ಸಮಾಜ ಸೇವಕರಿಗೆ ನ್ಯಾಯ ಕೊಡಬೇಕು ಅನ್ನುವಂಥದ್ದಕ್ಕೋಸ್ಕರ ನಾನು ಲಾ ಮಾಡಿದೆ. ಬಾರ್ ಕೌನ್ಸಿಲಲ್ಲಿ ನೋಂದಣಿ ಮಾಡಿಸಿ ಇಡೀ ಭಾರತದಲ್ಲಿ ಸ್ವಾಮೀಜಿ ನೋಂದಣಿ ಮಾಡಿಸಿ ಪ್ರಾಕ್ಟೀಸ್ ಮಾಡ್ತಿರೋದು ನಾನು ಒಬ್ಬನೇ ಒಬ್ಬ ಅನ್ನುವಂಥದ್ದು. ಯಾಕೆ ಈ ಮಾತು ಹೇಳಬೇಕಾಗಿದೆ ಅಂದರೆ, ನೆಲಮಂಗಲದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಾನು ಕನ್ನಡ MA, ಇಂಗ್ಲೀಷ್ MA, ಹಿಸ್ಟ್ರಿ MA, ಸೋಷಿಯಾಲಜಿ MA, ಸಾಂಸ್ಕ್ರಿಟ್ MA, ಪೊಲಿಟಿಕಲ್ MA, ಪತ್ರಿಕೋದ್ಯಮ MA, B.Ed, MPhil, PhD, LLB, ಸಂಸ್ಕೃತ ವೇದ ಮೂಲ, ಆಗಮ, ವಿದ್ವತ್ತು, ಪ್ರವಾರ, ಪ್ರವೀಣ, ಜ್ಯೋತಿಷ್ಯ ಡಿಪ್ಲೊಮೊ, ವಾಸ್ತು ಡಿಪ್ಲೊಮೊ, ನ್ಯೂಮರಾಲಜಿ ಡಿಪ್ಲೊಮೊ ಇಷ್ಟು ಸಹ ಓದಿ ಈಗ LLM ಸಹ ಮಾಡ್ತಾ ಇದ್ದೇನೆ, MSW ಸಹ ಓದ್ತಾ ಇದ್ದೇನೆ ಅನ್ನುವಂಥದ್ದು. ಯಾಕೆ ಅಂತಂದರೆ ವಿದ್ಯಾರ್ಥಿ ಸದಾ ಆದಾಗ ಮಾತ್ರ ನಾವು ಹೊಸ ಮುಖಗಳಾಗ್ತೀವಿ, ಹೊಸ ವ್ಯಕ್ತಿತ್ವ ಬರುತ್ತೆ, ಸದಾ ಹರಿಯುವ ನೀರಾಗ್ತೀವಿ ಅನ್ನುವಂಥದ್ದು. ನಮ್ಮ ಬದುಕಿನಲ್ಲಿ ಶಿಕ್ಷಣವೇ ಒಂದೇ ನಾವು ಮೇಲ್ ಬರುವುದಕ್ಕೆ ಸಾಧ್ಯ. ಶಿಕ್ಷಣ ಇಲ್ಲ ಅಂದರೆ ಮೇಲ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಅಂಬೇಡ್ಕರ್ ಅವ್ರನ್ನ ಒಬ್ಬ ವ್ಯಕ್ತಿ ಹೇಳ್ತಾರೆ, ನಿನ್ನ ಸಂವಿಧಾನದಿಂದ ಈ ಜಗತ್ತು ಬದಲಾಗೋದಿಲ್ಲ ಅಂತ. ಆಗ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ರಾಣಿಯ ಹೊಟ್ಟೆಯಲ್ಲಿ ಹುಟ್ಟಿದ ಮಗನನ್ನು ಈ ಸಮಾಜ ರಾಜನನ್ನಾಗಿ ಪರಿಗಣಿಸ್ತಿತ್ತು. ನನ್ನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನು 1949 ಈ ಜಾರಿಗೆ ಬಂತು. ಆಗ ಅಂದಿನಿಂದ ಇಂದಿನವರೆಗೆ ಮತಪೆಟ್ಟಿಗೆಯಲ್ಲಿ ರಾಜನನ್ನಾಗಿ ಹುಟ್ಟಿಸ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು ಅಂಬೇಡ್ಕರ್. ಇವತ್ತೇನು ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, MLA, MP, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ರಾಷ್ಟ್ರಪತಿಯೂ ಸಹ ಮತದಾನದ ಮತಪೆಟ್ಟಿಗೆಯ ರಾಜರು ಅನ್ನುವಂಥದ್ದನ್ನು ನೀವ್ಯಾರೂ ಸಹ ಮರೆಯುವಂತಿಲ್ಲ. ಅದಕ್ಕೆ ಈ ಪ್ರಜಾಪ್ರಭುತ್ವದಲ್ಲಿ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನುವಂಥದ್ದಿದೆ. ಧಾರ್ಮಿಕತೆಯಲ್ಲಿ ಸರ್ವರಿಗೂ ಒಂದು ಮುಕ್ತಿಯನ್ನು ಪಡೆದುಕೊಳ್ಳುವಂಥದ್ದು. ನಮ್ಮ ಕುವೆಂಪು ಅವರು ಒಂದು ತಲೆದಂಡ ನಾಟಕವನ್ನು ಬೆರಳಿಗೆ ಕೊರಳನ್ನುವಂಥ ನಾಟಕ ಮತ್ತು ಶಂಭುಕನ ಒಂದು ನಾಟಕವನ್ನು ಚಿತ್ರಿಸಿದಾಗ ಅದರಲ್ಲಿ ಹೇಳ್ತಾ ಇದ್ದರು, ನೆಲ ಸಮುದಾಯದವರಿಗೆ ಧಾರ್ಮಿಕ ಸ್ವಾತಂತ್ರ್ಯ ಇಲ್ಲ ಅಂದಾಗ ಅವರು ಶಂಭುಕ ಅನ್ನುವಂಥ ಒಬ್ಬ ಶೂದ್ರನು ತಪಸ್ಸನ್ನು ಮಾಡಿ ಈ ಸಮಾಜದೊಳಗೆ ಸಾಯುಜ್ಯ ಪದವಿಯನ್ನು ಪಡಿಬೋದು ಅನ್ನುವಂಥ ಮಾತನ್ನು ಹೇಳ್ತಾರೆ. ಯಾಕೆ ಈ ಮಾತು ಹೇಳಬೇಕಾಗಿದೆ ಅಂದರೆ, ಸಮಾಜದಲ್ಲಿ ಎಲ್ಲರಿಗೂ ಅವಕಾಶ ಇದೆ, ಆದರೆ ನಾವೆಲ್ಲರೂ ಸಹ ಜೀವನದಲ್ಲಿ ಬದ್ಧತೆಯಿಂದ ಆ ಕ್ಷೇತ್ರವನ್ನು ನಾವೆಲ್ಲರೂ ಸಹ
ಪರೀಕ್ಷಿಸುವುದರ ಮೂಲಕವಾಗಿ ನಾವು ಆ ಕ್ಷೇತ್ರವನ್ನು ಪ್ರವೇಶ ಮಾಡಿದಾಗ ಮಾತ್ರ ಗಟ್ಟಿಯಾದಂಥ ಹೆಜ್ಜೆಗಳನ್ನು ಮೂಡಿಸೋದಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂಥ ಮಾತನ್ನು ಹೇಳ್ತಾ, ಸಮಯ ಆಗಿದೆ, ನಾನು ಸಹ ಮಠಕ್ಕೆ ಹೋಗಬೇಕಾಗಿರೋದ್ರಿಂದ ಮಾತಿಗಿಂತ ಮೌನಕ್ಕೆ ಅಧಿಕ ಬೆಲೆ ಇದೆ ನೋಡ. ಹಾಡುವಂಥ ಮಾತ ತೂಗಿ ನೋಡು, ಬೇರೊಂದು ಜೀವಕ್ಕೆ ಬೇಕಾದ ಮಾತಾಡು, ಬೇಸರವೆನಿಸುವ ಮುನ್ನ ಸಾಕು ಮಾಡು ಸರ್ವಜ್ಞ ಎಂಬಂತೆ ನಿಮ್ಮೆಲ್ಲರಿಗೂ ಶರಣಾರ್ಥಿ. ತುಂಬ ಒಳ್ಳೆಯ ಆಶೀರ್ವಚನ ಕೊಟ್ಟಿದ್ದಾರೆ ಗುರುಗಳು. ದಯವಿಟ್ಟು ನಮ್ಮ ಪುಟ್ಟ ಸನ್ಮಾನವನ್ನು ಸ್ವೀಕರಿಸಬೇಕು. ಶ್ರೀ ಶ್ರೀ ಡಾಕ್ಟರ್ ಬಸವರಮಾನಂದ ಮಹಾಸ್ವಾಮೀಜಿಯವರಿಗೆ ಪುಟ್ಟ ಸನ್ಮಾನ. ದಯವಿಟ್ಟು ಎಲ್ಲರೂ ಊಟ